ಕ್ವಶನ್. ಇದು ಬಂದು ತುಂಬಾ ಚೆನ್ನಾಗಿದೆ, 100ನೇ ಕ್ವಶನ್ನು. ಸೊ 2 resistors having resistance 2 ohm are first connected in series, then in circuit, in electric circuit, to a potential difference 6 volts. Okay, and electric power to this circuit in series and parallel combination. 2 resistors having resistance 2 ohm are first connected in series and then in parallel in an electric circuit to a potential difference 6 volts ಅಂತ ಹೇಳಿದ್ದಾರೆ. ಆಮೇಲೆ ಅವ್ರು ಏನು ಕೇಳಿದರೆ ಎಲೆಕ್ಟ್ರಿಕ್ ಪವರ್ ಆಫ್ ದಿಸ್ ಸರ್ಕ್ಯೂಟ್ ಇನ್ ಸೀರೀಸ್ ಆ್ಯಂಡ್ ಪ್ಯಾರಲ್ ಕಾಂಬಿನೇಷನ್ ಅಂತ. ಈ ಕ್ವಶನ್ಗೆ ಆನ್ಸರ್ ಎಲ್ಲರೂ ಬರೆದಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಈ ಆನ್ಸರ್ ಏನು ಬಂದು ಅಂದರೆ ದ ಆನ್ಸರ್ ಈಸ್ ಒಂದು ಕ್ವಶನ್ಗೆ ಇನ್ ಸೀರೀಸ್ ಎಲೆಕ್ಟ್ರಿಕ್ ಪವರ್ ಇನ್ ಸೀರೀಸ್ ಎಷ್ಟು ಬರುತ್ತೆ ಅಂದರೆ 9 volts ಬಂದಿರಬೇಕು. ಸೊ ಎಲೆಕ್ಟ್ರಿಕ್ ಪವರ್ಗೆ 9 volts ಒಂದು ಕ್ವಶನ್ಗೆ. ಇನ್ನೊಂದು ಕ್ವಶನ್ಗೆ ಎಷ್ಟು ಬಂದಿರುತ್ತೆ ಅಂದರೆ ಎಲೆಕ್ಟ್ರಿಕ್ ಪವರ್ ಇನ್ ಪ್ಯಾರಲಲ್ ಎಷ್ಟು ಅಂದರೆ 36 watts, 9 watts ಆ್ಯಂಡ್ 36 watts. ಯಾರ್ಯಾರಿಗೆ 9 watts ಬಂದಿದೆ, ಎಲೆಕ್ಟ್ರಿಕ್ ಪವರ್ ಇನ್ ಸೀರೀಸ್ 9 watts, ತುಂಬ ಕರೆಕ್ಟಾಗಿ ವರ್ಕ್ ಮಾಡಿದ್ದೀರಾ. ಅದೇ ಥರ ಇನ್ನೊಂದು ಬಂದು 36 watts ಅಂತ ಬರುತ್ತೆ, ಅದು ಎಲೆಕ್ಟ್ರಿಕ್ ಪವರ್ ಇನ್ ಪ್ಯಾರಲಲ್. ಇದು ಹೇಗೆ ಆನ್ಸರ್ ಬಂತು ಅನ್ನೋದನ್ನ ನಾವು ಈಗ ನೋಡೋಣ. ಸೊ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಕ್ವಶನ್ ನಾವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಸೊ 2 resistors having 2 ohm resistance. ಸೊ 2 ohm resistance ಅಂದರೆ ಈ ಥರ ಬರುತ್ತೆ. ಓಕೆ, ಸೊ 2 ohm resistors ಇನ್ ಸೀರೀಸ್ ಆ್ಯಂಡ್ 2 ohm resistance ಪ್ಯಾರಲ್ ಈ ಥರ. ಸೊ ಒಂದು ಇಲ್ಲೊಂದು, ಇನ್ನೊಂದು ಇಲ್ಲೊಂದು, ಇದು 2 ohm, ಇದು 2 ohm. ಆಮೇಲೆ ಇಲ್ಲೊಂದು ಹಿಂಗೆ ಬರುತ್ತೆ, ಇಲ್ಲಿ ವೋಲ್ಟೇಜ್ ಬರುತ್ತೆ 6 volts. ಆಮೇಲೆ ಇಲ್ಲೊಂದು, ಆಮೇಲೆ ಇಲ್ಲೊಂದು. ಸೊ ಇದು 2 ಪ್ಯಾರಲಲ್, ಇದು 2, ಇಲ್ಲೂ 2 ಪ್ಯಾರಲಲ್, ಇದು 2, ಇಲ್ಲೊಂದು 2. ಸೊ ಈ ಥರ ಬಂದು ಈ ಥರ ಇರುತ್ತೆ. ಸೊ ಅಲ್ಲಿ ಏನು ಕೇಳಿದ್ದಾರೆ ಅಂದರೆ ಫಸ್ಟು ವಾಟ್ ದೇ ಆರ್ ಆಸ್ಕಿಂಗ್ ಸೀರೀಸ್. ಸೊ ಇಲ್ಲಿ ಏನು ಕೇಳಿದ್ದಾರೆ ಅಂದರೆ ರೆಸಿಸ್ಟೆನ್ಸ್ ಇನ್ ಈಚ್ ರೆಸಿಸ್ಟರ್. ಸೊ ರೆಸಿಸ್ಟೆನ್ಸ್ ಎಷ್ಟಿರೋದಂದರೆ 2 ohm ಕೊಟ್ಟಿದ್ದಾರೆ. ಓಕೆ, ಸೊ ಅಲ್ಲಿ ಎಷ್ಟು ಕೊಟ್ಟಿದ್ದಾರೆ, ಸೀರೀಸ್ ಕಾಂಬಿನೇಷನ್ ಅಂತ ಕೇಳಿದರೆ. ಸೀರೀಸ್ ಕಾಂಬಿನೇಷನ್ ಅಂದರೆ ಸೊ ಈಕ್ವಿಲೆಂಟ್ ರೆಸಿಸ್ಟೆನ್ಸ್ ಅಂದರೆ ಸೀರೀಸ್ ಕಾಂಬಿನೇಷನಲ್ಲಿ ಏನು ಮಾಡ್ತೀವಿ ಅಂದರೆ ಈ ಥರ ಮಾಡ್ತೀವಿ. ಫಸ್ಟ್ ಸ್ಟೆಪ್ ಏನು ಮಾಡಬೇಕು ಅಂದರೆ ಸೊ ವಿಲ್ ಡೂ ಲೈಕ್ ದಿಸ್. ತೋರಿಸ್ತೀನಿ, ಸಣ್ಣ ಪೆನ್ಸಿಲ್ ತೊಗೊಂಡೆ. ಈಗ ಯಾವ ಥರ ಅಂದರೆ ಈಗ ರೆಸಿಸ್ಟೆನ್ಸ್ ಇನ್ ಸೀರೀಸ್ RS ಅಂತ ಬರೀರಿ. RS ಬರೆದ್ಬಿಟ್ಟು ಇಲ್ಲಿ R1 R2 ಅಂದರೆ 2 ohm ಅಂದರೆ ಈಗ 2 + 2 ಎಷ್ಟಾಯಿತು, 4 ohm. ಸೊ ರೆಸಿಸ್ಟೆನ್ಸ್ ಇನ್ ಸೀರೀಸ್ 4 ohm. ಸಿಂಪಲ್ಲಾಗಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಆಮೇಲೆ ಎಲೆಕ್ಟ್ರಿಕ್ ಪವರ್ ಇನ್ ಸೀರೀಸ್ ಕಂಡುಹಿಡಬೇಕು. ಸೊ ಎಲೆಕ್ಟ್ರಿಕ್ ಪವರ್, ಸೊ ಇಲ್ಲಿ ಶಾರ್ಟ್ ಫಾರ್ಮಲ್ಲಿ ಬರೀತೀನಿ EP ಅಂತ. ಎಲೆಕ್ಟ್ರಿಕ್ ಪವರ್ ಈಸ್ ಈಕ್ವಲ್ ಟು P ಈಸ್ ಈಕ್ವಲ್ ಟು V²/R ಅಂತ ಕರಿತೀವಿ. ಸೊ V ಅಂದರೆ ವೋಲ್ಟೇಜ್ ಅವರೇ ಕೊಟ್ಟಿದ್ದಾರೆ. ಸೊ ಇದು 6 ಸ್ಕ್ವೇರ್. ಕೆಳಗಡೆ ರೆಸಿಸ್ಟೆನ್ಸ್ ಇನ್ ಸೀರೀಸ್ ಎಷ್ಟು ಬಂದಿದೆ 4, ಅದನ್ನು ಬರೀಬೇಕು. ಸೊ ಇಟ್ ಬಿಕಮ್ಸ್ ಏನಾಯಿತು ಅಂದರೆ ಇಲ್ಲಿ 36/4. 36/4 ಅಂದರೆ ಏನು, 4 1s 4 9s. ಸೊ ಇಲ್ಲೇನಾಗುತ್ತೆ ಅಂದರೆ ಸೀರೀಸ್ ಎಲೆಕ್ಟ್ರಿಕ್ ಪವರ್ ಓಕೆ ಇನ್ ಸೀರೀಸ್ ಎಷ್ಟಾಗುತ್ತೆ ಅಂದರೆ ಇಲ್ಲಿ 9 watt ಅಂತ ಬರುತ್ತೆ. 9 watt ಆಗಿ ಬಂದು ಫಸ್ಟು ರೆಸಿಸ್ಟೆನ್ಸ್ನ ಆ್ಯಡ್ ಮಾಡ್ಕೊಳ್ಳಿ, 2 + 2. ಓಕೆ, ದೆನ್ ಫಾರ್ಮುಲಾ ಎಲೆಕ್ಟ್ರಿಕ್ ಪವರ್ ಈಸ್ ಈಕ್ವಲ್ ಟು V²/R ಅಂತ ಆಗುತ್ತೆ. ಆಮೇಲೆ ನಾವು V ಜಾಗಕ್ಕೆ 6 ಅಂತ ಬರೀತೀವಿ, ಯಾಕಂದರೆ ಅದು ಕ್ವಶನ್ ಕೊಟ್ಟಿದ್ದಾರೆ. 6 ಸ್ಕ್ವೇರ್ ಅದು. ಸೊ ಓವರ್ 4 ಅಂದರೆ 6 ಸ್ಕ್ವೇರ್ ಅಂದರೆ 36/4, 4 1s 4 9s. ಸೊ 9 watt ಅಂತ ಆಯಿತು. ಸೊ ನಮಗೆ ಒಂದು ಪಾರ್ಟೊಂದು ಆನ್ಸರ್ ಬಂತು. ಈಗ ನಾವು ಈಗ ನೆಕ್ಸ್ಟ್ ಪಾರ್ಟ್ ಆನ್ಸರ್ಗೆ ಹೋಗೋಣ. ಎಲ್ಲರಿಗೂ ಇದು ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಲೆಟ್ ಮಿ ಗೋ ಟು ದ ನೆಕ್ಸ್ಟ್ ಪಾರ್ಟ್. ಸೊ ನಾವು ನೆಕ್ಸ್ಟ್ ಪಾರ್ಟ್ ಐ ಚೂಸ್ ಒನ್ ಮೋರ್ ಪೆನ್ಸಿಲ್. ನೆಕ್ಸ್ಟ್ ಪಾರ್ಟ್ ಈ ಥರ ಇರುತ್ತೆ.
ಸೊ ರೆಸಿಸ್ಟೆನ್ಸ್ ಇನ್ ಪ್ಯಾರಲಲ್, ಸೊ ರೆಸಿಸ್ಟೆನ್ಸ್ 1/R ಅಂದರೆ ಇಲ್ಲಿ 1/2 + 1/2 ಎಷ್ಟಾಗುತ್ತೆ, ಹಾಫ್ ಪ್ಲಸ್ ಹಾಫ್ ಅಂದರೆ ಇದು 1. ರೆಸಿಸ್ಟೆನ್ಸ್ ಇನ್ ಪ್ಯಾರಲಲ್ ಮಾಡಬೇಕು. ಸೊ ಪ್ಯಾರಲಲ್ ಅಂದರೆ 1/R1 + 1/R2. ಸೊ ಇಲ್ಲೇನಾಗುತ್ತೆ ಅಂದರೆ ರೆಸಿಸ್ಟೆನ್ಸ್ ಏನಾಗುತ್ತೆ ಇನ್ ಪ್ಯಾರಲಲ್, ರೆಸಿಸ್ಟೆನ್ಸ್ ಇನ್ ಪ್ಯಾರಲಲ್ ಈಸ್ ಈಕ್ವಲ್ ಟು 1 ಓಮ್ ಅಂತ ಬಂತು, ಯಾಕಂದರೆ ಹಾಫ್ ಪ್ಲಸ್ ಹಾಫ್ ಅಂದರೆ 1. ನೆಕ್ಸ್ಟ್ ಫಾರ್ಮುಲಾ ಎಲೆಕ್ಟ್ರಿಕ್ ಪವರ್ ಅದು ಗೊತ್ತು, ಈಸ್ ಈಕ್ವಲ್ ಟು V²/R. ಸೊ V² ಅಂದರೆ ನಿಮ್ಗೆ ಗೊತ್ತು 6², 6²/1, R ಅಂದರೆ 1 ರೆಸಿಸ್ಟೆನ್ಸ್ ಇನ್ ಪ್ಯಾರಲಲ್. ಸೊ 6² ಅಂದರೆ ನಿಮ್ಗೆ ಗೊತ್ತು ಏನಂದರೆ ಅದು ಎಲೆಕ್ಟ್ರಿಕ್ ಪವರ್. ಓಕೆ, ಎಲೆಕ್ಟ್ರಿಕ್ ಪವರ್ ಇನ್ ಪ್ಯಾರಲಲ್, ಎಲೆಕ್ಟ್ರಿಕ್ ಪವರ್ ಇನ್ ಪ್ಯಾರಲಲ್ PP ಅಂತ ಹಾಕಿದ್ದೀನಿ, ದಟ್ ಈಸ್ 36 ವ್ಯಾಟ್ಸ್. ಸೊ ಇದು ಆನ್ಸರ್ ಬರಬೇಕು. ಈ ಥರ ನೀವು ಮಾಡಿದರೆ ನೀವೆಲ್ಲ ಕರೆಕ್ಟಾಗಿ ಸ್ಟೆಪ್ಸ್ ಚೆನ್ನಾಗಿ ಮಾಡಿ ಆನ್ಸರ್ ಬಂದಿರುತ್ತೆ. ಸೊ ಎಲ್ಲರೂ ನೋಡ್ಕೊಳ್ಳಿ, ಈ ಥರ ಮಾಡಬೇಕು. ಸೊ ಇವತ್ತಿಗೆ ಐ ಥಿಂಕ್ ನಾವು ವಿ ಹ್ಯಾವ್ ಕೆಮಿಸ್ಟ್ರಿ ಪಾರ್ಟ್. ಐ ವಿಲ್ ಸ್ಟಾರ್ಟ್ ಕೆಮಿಸ್ಟ್ರಿ ಪಾರ್ಟ್ ಟುಮಾರೋ. ನಾನು ಇಲ್ಲಿವರೆಗೆ ಮಾಡಿದ್ದು ನಿಮಗೆಲ್ಲ ಚೆನ್ನಾಗಿ ಅರ್ಥ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಏನೇ ಡೌಟ್ ಇದ್ದರೂ ನೀವು ಕಾಮೆಂಟ್ಸಲ್ಲಿ ನನಗೆ ತಿಳಿಸಿ. ಚಾನಲ್ ನೋಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಐ ಹೋಪ್ ನೀವೆಲ್ಲ ಚೆನ್ನಾಗಿ ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಮ್ಮ ಸಪೋರ್ಟ್ ಯಾವಾಗಲೂ ಈ ಥರನೇ ಇರಲಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಒಳ್ಳೆಯದಾಗಲಿ.